ನಾನು ನಿನ್ನನ್ನು ಈ ಸಮಸ್ಯೆಯಿಂದ ಬಿಡಿಸ್ತೀನಿ ಅನ್ನಲಿಲ್ಲ, ನಿನ್ನನ್ನು ಪೋಷಿಸ್ತೀನಿ, ನಿನಗೆ ಆಹಾರ ಕೊಡ್ತೀನಿ, ನಿನ್ನನ್ನು ಇಲ್ಲಿಂದ ತಪ್ಪಿಸ್ತೀನಿ ಅನ್ನೋ ಶಬ್ದ ನನಗೆ ಕೇಳಿಲ್ಲ. ನನಗೊಂದು ಶಬ್ದ ಕೇಳಿತು, ನಾನು ನಿನ್ನನ್ನು ಉಪಯೋಗ ಮಾಡ್ತೀನಿ ಎನ್ನುವಂಥ ಒಂದು ಶಬ್ದ ಕೇಳಿತು. ಸಮ್ಟೈಮ್ಸ್ ನಮ್ಮ ಜೀವನಗಳಲ್ಲಿ ದೇವರು ಮಾತನಾಡುವ ವಿಷಯವನ್ನ ನಮ್ಮ ಲೌಕಿಕ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟವಾಗ್ತದೆ. ಯಾಕಂತಂದ್ರೆ ನಮ್ಮ ಜೀವನದಲ್ಲಿ ಅನೇಕ ಮೋಸಗಳು, ನಿರೀಕ್ಷೆ ಇಲ್ಲದ ಪರಿಸ್ಥಿತಿಗಳು, ಇದು ನಿಜವಾಗಿಯೂ ನಮ್ಮ ಜೀವನದಲ್ಲಿ ನೆರವೇರುತ್ತಾ ಅನ್ನುವಂಥ ಸಂಶಯ ಮತ್ತೊಬ್ಬರಿಗಲ್ರಿ, ನಮ್ಮ ಜೀವನದಲ್ಲೇ ನಮಗೆ ಅಧಿಕವಾಗಿರುತ್ತೆ. ಆದರೆ ನಾನಿವತ್ತು ಸಂಜೆ ಈ ಆಗಸ್ಟ್ 15ನೇ ತಾರೀಕು CSA ಅಬ್ಬಿಗೆರೆ ಸಭೆಗೆ ಒಂದು ಕೂಗಿ ಹೇಳಲಿಕ್ಕೆ ಬಂದಿದ್ದೇನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದು ತಕ್ಷಣ ನಮಗೆ ಸಂಶಯ ಬರೆಸಿದ್ರು ಸ್ವಲ್ಪ ಕಾಲ ಆದಮೇಲೆ ದೇವರು ನುಡಿದದನ್ನು ದೇವರು ನೆರವೇರಿಸುವವನಾಗಿದ್ದಾನೆ. ಕಚ್ಚకు ನಾವೇನು ಹೇಳಬೇಕು ನೀವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬ ದೈವ ಮಗು ತಮ್ಮ ಜೀವನದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿರ್ತವೆ. ನಮ್ಮ ಎಲ್ಲ ನಂಬಿಕೆಗಳು ಕಳೆದೋದ ಮೇಲೆ, when all the other doors in our life is closed, ಪ್ರತಿ ಒಂದೊಂದು ಮಾರ್ಗಗಳು ಮುಚ್ಚಲ್ಪಟ್ಟ ಮೇಲೆ ಎಷ್ಟು ಜನ ದೇವರನ್ನ ನೋಡಿ ಹೇಳಿದ್ದೀರಿ, ಈ ಪರಿಸ್ಥಿತಿಯಲ್ಲಿ, ಈ